ಒಂದು ವಿಶೇಷವಾದ ಸಂದರ್ಭ ನಮಗೆ. ಬ್ಯಾಂಕು ಸುಮಾರು 72-73 ವರ್ಷ ಆಗಿದೆ ಬ್ಯಾಂಕು ಪ್ರಾರಂಭ ಆಗಿ ಸ್ಥಾಪನೆಯಾಗಿ. ಮೊದಲನೇ ಬಾರಿಗೆ ಇಷ್ಟು ದೊಡ್ಡ ಮೊತ್ತದ ಲಾಭವನ್ನು ನಾವು ಮಾಡಿದ್ವಿ. ಸುಮಾರು 46 ಕೋಟಿಗಿಂತ ಹೆಚ್ಚು ಒಟ್ಟಾರೆ ಲಾಭವನ್ನು ನಾವು ಮಾಡಿದ್ದೀವಿ. ಒಂದು ಹಿಸ್ಟ್ರಿ ಇದೆ, ಒಂದು ಇತಿಹಾಸವನ್ನು ಬ್ಯಾಂಕು ನಿರ್ಮಾಣ ಮಾಡಿದೆ. ಸುಮಾರು 1700 ಕೋಟಿಯಷ್ಟು ನಾವು ಡಿಪಾಸಿಟ್ ಕಳೆದ ವರ್ಷ ಆಯಿತು ಅನ್ನುವಂಥದ್ದು. ಒಂದು DCC ಬ್ಯಾಂಕು ಸುಮಾರು 151 ಕೋಟಿಯಷ್ಟು ಶೇರ್ ಬಂಡವಾಳ ಅಂದರೆ ಭಾಳ ದೊಡ್ಡ ಅಮೌಂಟ್ ಅದು. ಹಾಗೆ ಸುಮಾರು 2600 ಕೋಟಿಯಷ್ಟು ನಮ್ಮ ಸ್ವಂತ ವರ್ಕಿಂಗ್ ಕ್ಯಾಪಿಟಲ್ ಇದೆ ಅನ್ನುವಂಥದ್ದು. ಹಾಗೆ NPA ಅನ್ನೋದು ರಾಜ್ಯದಲ್ಲಿ ಇಷ್ಟು ಕಡಿಮೆ ಯಾವುದೇ ಬ್ಯಾಂಕಿಂದಿಲ್ಲ. 0.87 NPA 10, 15, 20 ಇದ್ದಾವೆ. ಆದರೆ 0.87 ಇರುವಂಥ ಒಂದು ಬ್ಯಾಂಕು ಇರಲಿಕ್ಕಿಲ್ಲ ಅಂಥೇಳಿ. ಆ ಕಾರಣಕ್ಕಾಗಿ CRAR ಕೂಡ 12.28 ಇದೆ ನಮ್ಮದು. ಒಟ್ಟಾರೆಯಾಗಿ RBI ಮತ್ತು ನಬಾರ್ಡ್ನ ಏನೊಂದು ಉತ್ತಮ ಬ್ಯಾಂಕ್ ಅನ್ನೋದಕ್ಕೆ ಏನೇನು ಮಾಡೋದಕ್ಕೆ ಸಾಧ್ಯ ಅವೆಲ್ಲವೂ ಕೂಡ ಆಗಿದ್ದಾವೆ. A ಕ್ಲಾಸಿಫಿಕೇಷನ್ ಕಳೆದ ಬಾರಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಅವರು A+ ಕೊಡಬೇಕಾಗಿತ್ತು ನಮಗೆ. 185 ಮಾರ್ಕ್ಸನ್ನು ನಾವು ಪಡೆದಿದ್ದೀವಿ. ಈ ಸರಿ ಬರ್ಬೋದು ಅನ್ನುವಂಥ ಒಂದು ನಿರೀಕ್ಷೆ. ಈ ವರ್ಷ ಈಗಾಗಲೇ ನಾವು 1,08,000 ರೈತರಿಗೆ ನಾವು 1,200 ಕೋಟಿ ಬೆಳೆ ಸಾಲ ಕೊಟ್ಟಿದ್ವಿ ನಾವು. ಅದರಲ್ಲಿ ಸುಮಾರು 99ಕ್ಕಿಂತ ಹೆಚ್ಚು ಶೇಕಡ ವಸೂಲಾತಿ ಆಗಿರೋದು ರೈತರು ಮರುಪಾವತಿ ಮಾಡಿರೋವಂಥದ್ದು. ಅದೇ ಥರದಲ್ಲಿ ಸ್ವಸಹಾಯ ಗುಂಪುಗಳ ಸಾಲ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಸುಮಾರು 140 ಕೋಟಿಗಿಂತ ಹೆಚ್ಚು ಸಾಲವನ್ನು ಅವರಿಗೆ ನಾವು ಕೊಟ್ಟಿದ್ದೀವಿ. ಭಾಳ ದೊಡ್ಡ ಪ್ರಮಾಣದಲ್ಲಿ ಮರುಪಾವತಿಯನ್ನು ಮಾಡಿದ್ದಾರೆ. ಗೋಪಾಲ್ ಬನ್ನಿ, ಇಲ್ಲಿ ಕರೆಗೆ ಜಾಗ ಇದೆ ನೋಡಿ. ಮತ್ತು ಒಂದು ವಿಶೇಷ, ಇಡೀ ರಾಜ್ಯದಲ್ಲಿ ಅಪೆಕ್ಸ್ ಬ್ಯಾಂಕ್ ಸೇರಿ ಯಾವುದೇ ಬ್ಯಾಂಕು ಕೂಡ 21 DC ಬ್ಯಾಂಕಲ್ಲಿ ಮತ್ತು ಅಪೆಕ್ಸ್ ಬ್ಯಾಂಕಲ್ಲಿ ರಾಜ್ಯ ಸರ್ಕಾರ ಕೊಟ್ಟಂಥ 7ನೇ ವೇತನ ಆಯೋಗವನ್ನು ನಾವು ಒಬ್ಬರೇ ಜಾರಿ ಕೊಟ್ಟಿದ್ದೀವಿ ಇಲ್ಲಿವರೆಗೆ, ಇವತ್ತಿನವರೆಗೆ ಕೂಡ. ಯಾವ DC ಬ್ಯಾಂಕು ಅಪೆಕ್ಸ್ ಬ್ಯಾಂಕ್ ಕೂಡ ಕೊಡದೇ ಇರುವಂಥದ್ದು. ಅಂದರೆ ನೌಕರಿಗೆ ಏನು ಸೌಲಭ್ಯ ಕೊಡ್ಬೋದು, ಅವರ ಆರೋಗ್ಯ ವಿಮೆ ಕೂಡ ಒಬ್ಬ ನೌಕರನಿಗೆ ಅವನಿಗೆ 5 ಲಕ್ಷದವರೆಗೆ ಆರೋಗ್ಯ ವಿಮೆಯನ್ನು ನಾವು ಮಾಡಿಸಿದ್ದೀವಿ. ನಾವು ನೌಕರಿಗೆ ಹೊರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಒಂದು ವಿಶೇಷವಾದ ಯೋಜನೆಗಳನ್ನು ನೌಕರಿಗೆ ಮತ್ತು ಹೊಸದಾಗಿ ಈ ವರ್ಷದ ಕಳೆದ ಬೆಳೆ ಹಂಗಾಮಿನಲ್ಲಿ ನಾವು ಸಾಲ ಪಡೆದಂಥ ರೈತರಿಗೆ, ಅದು ಕೃಷಿ ಆಗಲಿ ಕೃಷಿಯೇತರ ಆಗಲಿ, ವಿಮೆ ಮಾಡಿಸುವಂಥ ಕೆಲಸವನ್ನು ಮಾಡಿದ್ವಿ ನಾವು. ಒಬ್ಬ ರೈತರಿಗೆ 1 ಲಕ್ಷದವರೆಗೆ ಸಾಲ ಪಡೆದಂಥವ್ರಿಗೆ 700 ರೂಪಾಯಿ ಪ್ರೀಮಿಯಂ ಕಟ್ಟಿದರೆ ಅದು ಅವರಿಗೆ ವಿಮೆಗೆ ಒಳಪಡ್ತಾರೆ. ಹೊಸ ಯೋಜನೆ ಇದು, ಈ ವರ್ಷ ನಾವು ಜಾರಿ ಕೊಟ್ಟಿರುವಂಥ ಒಂದು ಯೋಜನೆ. ಈಗಾಗಲೇ ನಿಮ್ಮ ಜೊತೆಗೆ ಮಾತಾಡಿದ್ದೀವಿ, ನೀವು ಕೂಡ ಎಲ್ಲ ನೋಡಿದ್ದೀರಿ, ಬರೆದಿದ್ದೀರಿ. ಕಳೆದ 5-6 ತಿಂಗಳಲ್ಲಿ ನಾವು 3 ಬ್ರಾಂಚನ್ನು ಭಾಳ ವರ್ಷಗಳ ನಂತರ ಹೊಸದಾಗಿ ಉದ್ಘಾಟನೆ ಮಾಡಿದ್ವಿ. ನಬಾರ್ಡು ಮತ್ತು RBI ಲೈಸೆನ್ಸ್ ಜೊತೆಗೆ ಭದ್ರಾವತಿಯ ಕಲ್ಲಿಹಾಳು, ಶಿಕಾರಿಪುರದ ಸುಣ್ಣಕೊಪ್ಪ ಮತ್ತು ಜಡೆ ಸೊರಬ ತಾಲೂಕಿನ ಈಗ ಮತ್ತೆ 5 ಬ್ರಾಂಚಿಗೆ ಇಷ್ಟು ಬೇಗ ನಾವು ಮಂಜೂರಾತಿ ಕೊಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. RBIನವರು ಕಳೆದ 29ನೇ ತಾರೀಕು ಅಂದರೆ ನಮ್ಮ ಹಬ್ಬದ ಮೊದಲನೇ ದಿವಸ 5 ಬ್ರಾಂಚ್ಗಳಿಗೆ ಅನುಮತಿ ಕೊಟ್ಟಿದ್ದಾರೆ. ಒಂದು ತೀರ್ಥಹಳ್ಳಿ APMC ನಗರ, ಹೊಸನಗರದ ನಗರ, ಸಾಗರದ ತ್ಯಾಗರ್ತಿ, ಶಿವಮೊಗ್ಗದ ಗಾಜನೂರು ಮತ್ತು ಭದ್ರಾವತಿಯ ಬಾರಂದೂರು. ಅಂದಾಜು ಇನ್ನೊಂದು ತಿಂಗಳಲ್ಲಿ ಅಥವಾ ಒಂದು 15 ದಿವಸ ಹೆಚ್ಚು ಕಡಿಮೆ ಇಷ್ಟು ಬ್ರಾಂಚ್ಗಳು ಉದ್ಘಾಟನೆ ಆಗ್ತವೆ. ಅಲ್ಲಿ ಈ ವರ್ಷ ಒಂದೇ ವರ್ಷದ ಈ ಅವಧಿಯಲ್ಲಿ ನಾವು ಹೆಚ್ಚು ಕಡಿಮೆ 8 ಹೊಸ ಬ್ರಾಂಚ್ಗಳನ್ನು ಮಾಡ್ದಂಗೆ ಆಗ್ತದೆ, ತೆರೆದಾಗ ಆಗ್ತದೆ. ಇನ್ನು ಉಳಿದ 14 ಬ್ರಾಂಚ್ಗಳು ಈಗಾಗಲೇ ಪರ್ಮಿಷನ್ಗೆ ಹೋಗಿದೆ.
ಈ ವರ್ಷದ ಅಂತ್ಯಕ್ಕೆ ಬರ್ಬೋದು ಅನ್ನುವಂಥ ಇಷ್ಟು ವೇಗವಾಗಿ ರಿಸರ್ವ್ ಬ್ಯಾಂಕ್ನವರು ನಮಗೆ ಅನುಮತಿ ಕೊಟ್ಟರೆ ಅವನು ಕೂಡ ಇನ್ನು ಮುಗಿಸಲಿಗೆ 50 ಬ್ರಾಂಚ್ಗಳು ಆಗ್ತವೆ ನಮಗೆ. ಹಾಗೆ ಹೊಸ ಹೊಸ ಬ್ರಾಂಚಿನ ಬೇಡಿಕೆ ಕೂಡ ನಮಗೆ ಬರ್ತಾ ಇದೆ. ಮತ್ತೆ ನಮ್ಮ ಉದಾಹರಣೆ ನಮ್ಮ ಶಿಕಾರಿಪುರದ ವ್ಯವಹಾರ ಜಾಸ್ತಿ ಆಗ್ತಿದೆ, APMC ಒಂದು ಬ್ರಾಂಚ್ ಕೊಡಬೇಕು ಅನ್ನೋದು ನಮ್ಮ ಭದ್ರಾವತಿಯ ಕತ್ತೋಡು ಕೈಮರ, ಹೀಗೆ ಇನ್ನೂ ಹಲವು ಕಡೆ ಹೊಸ ಬ್ರಾಂಚ್ಗಳನ್ನು ಮಾಡಬೇಕು ಅನ್ನುವಂಥ ನಮ್ಮ ಹುಂಚ ಮತ್ತು ಗರ್ತಿಕೆರೆ ಈ ಭಾಗದಲ್ಲಿ ಒಂದು ಹೊಸನಗರ ತಾಲೂಕು ಹೊಸ ಬ್ರಾಂಚನ್ನು ನಾನು ಮೊನ್ನೆ ಹೊಸನಗರಕ್ಕೆ ಹೋಗಿದ್ದೆ. ನಾವು ಹೊಸ ಬ್ರಾಂಚಿನ ಜಾಗ ನೋಡೋದಕ್ಕೆ ಅವ್ರು ಹೇಳ್ತಾ ಇದ್ರು ನಮ್ಮಲ್ಲಿ ಕೆನರಾ ಬ್ಯಾಂಕ್ ಇದೆ, ಸರ್ವಿಸ್ ಏನೂ ಇಲ್ಲ, ದಯವಿಟ್ಟು ಬೇಗ ಮಾಡಿ ಅಂತ. ಅಲ್ಲಿ ಜನದ ಬೇಡಿಕೆ ಭಾಳ ಇತ್ತು. ಭಾಳ ಒಂದು 100 ಜನ ಸೇರಿ ಭಾಳ ಖುಷಿಪಟ್ಟರು. ಬ್ರಾಂಚು ನೀವು ಮಾಡ್ತಾ ಇದ್ದೀರಿ, ನೀವು ಭಾಳ ತ್ವರಿತಗತಿಯ ಸೇವೆ ಕೂಡ ಸಿಗುತ್ತೆ. ಆಮೇಲೆ ಇನ್ನೊಂದು ವಿಶೇಷ ಅಂದರೆ ಈ ವರ್ಷ ರಿಸರ್ವ್ ಬ್ಯಾಂಕ್ ನಮಗೆ ಹೊಸ ಅನುಮತಿಯನ್ನು ಕೊಟ್ಟಿದೆ. ಫೋನ್ ಬ್ಯಾಂಕಿಂಗ್, ಫೋನ್ಪೇ ಮೂಲಕ ನಮ್ಮ ಏನು ಇವತ್ತು UPI ಸಿಸ್ಟಮ್ ಇದೆ, ಫೋನ್ಪೇ ಎಲ್ಲ ಇವತ್ತು ಏನು ಆಧುನಿಕ ಬ್ಯಾಂಕಿಂಗ್ ವ್ಯವಸ್ಥೆ ಇದೆ, ಅದು ಕೂಡ ಅಪೆಕ್ಸ್ ಬ್ಯಾಂಕ್ ಅದನ್ನು ಕೂಡ ಮಾಡಿಲ್ಲ. ಇನ್ನೊಂದು ಒಂದೊಂದು ಈಗಾಗಲೇ ಟ್ರಯಲ್ ಸ್ಟಾರ್ಟ್ ಆಗಿದೆ. ಇನ್ನೊಂದು 1-1.5 ತಿಂಗಳಲ್ಲಿ ಅದು ಶುರುವಾಗುತ್ತೆ ಸಂಪೂರ್ಣವಾಗಿ ಫೋನ್ಪೇ. ನನ್ನದು ಇನ್ನು ಜನಕ್ಕೆ ನಾವು ಈಗಾಗಲೇ ನಮ್ಮ ಸುಮಾರು 3 ಲಕ್ಷಕ್ಕಿಂತ ಹೆಚ್ಚು ನಮ್ಮ ಗ್ರಾಹಕರಿಗೆ ನಾವು ATM ಕಾರ್ಡ್ ಕೊಟ್ಟಿದ್ದೀವಿ, ರುಪೇ ಕಾರ್ಡು. ಈಗೆಲ್ಲ ಫೋನ್ಪೇ ಬರೋದ್ರಿಂದ ATM ಅವಶ್ಯಕತೆ ಇಲ್ಲ, ಹಳ್ಳಿ ಜನರು ಕೂಡ ಫೋನ್ಪೇಯನ್ನು ಉಪಯೋಗಿಸ್ಬೋದು. ಅದಾಗ್ಬಿಟ್ರೆ ನನ್ನದು ಲಾಸ್ಟಿಗೆ ಉಳಿಯುವಂಥದ್ದು QR ಕೋಡ್ ಮೂಲಕ ಪಾವತಿ ಮಾಡುವಂಥದ್ದು, ಅದು ಕೂಡ ಇದಾದ ಕೂಡಲೇ ಅದನ್ನು ಕೂಡ ಕೊಡ್ತಾರೆ. ಅಂದರೆ ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಏನೇನು ಸೌಲಭ್ಯಗಳಿದ್ದಾವೆ ಅಷ್ಟು ಸೌಲಭ್ಯ ಕೂಡ ಒಂದು DC ಬ್ಯಾಂಕಲ್ಲಿ ಸಿಗುವಂಥದ್ದು ಇದು ಫಸ್ಟ್ ಆಫ್ ಇಟ್ಸ್ ಕೈಂಡ್. ಅದರಿಂದ ಇವೆಲ್ಲವೂ ಕೂಡ ನಮ್ಮ ಗ್ರಾಹಕರ ಅನುಕೂಲಕ್ಕಾಗಿ ಬ್ಯಾಂಕು ಮಾಡ್ತಾಯಿದೆ. ಇವೆಲ್ಲವನ್ನು ಕೂಡ ನೀವು ಬಳಸ್ಕೊಳ್ಬೇಕು ಅಂತೇಳಿ ನಿಮ್ಮ ಮೂಲಕ ನಮ್ಮ ಗ್ರಾಹಕರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ. ನೀವು ನೋಡಿದ್ದೀರಿ ಕಳೆದ ವರ್ಷ ನಬಾರ್ಡು ಪುನಃ ನಿಲ್ಲಿಸಿದ್ರು ಕೂಡ ನಾವು ಒಂದೇ ಬ್ಯಾಂಕು, ಇಡೀ ರಾಜ್ಯದಲ್ಲಿ ಒಂದೇ ಬ್ಯಾಂಕು 200 ಕೋಟಿಯಷ್ಟು ಹೊಸ ಸಾಲ ಮತ್ತು ಹೆಚ್ಚುವರಿ ಸಾಲವನ್ನು ಕೊಟ್ಟಂಥ ಹೆಗ್ಗಳಿಕೆ. ಸ್ವಂತ ಬಂಡವಾಳದಲ್ಲಿ ದುಡ್ಡು ನಷ್ಟ ಆದರೂ ಪರವಾಗಿಲ್ಲ, ನಾವು ರೈತರಿಗೆ ಕೊಡಬೇಕು ಅನ್ನುವಂಥ ಕಾರಣಕ್ಕೆ ನಾವು ಮಾಡಿದ್ದೀವಿ. ಈ ವರ್ಷ ಕೂಡ ಸುಮಾರು 1,30,000 ರೈತರನ್ನು ಮುಟ್ಟಬೇಕು ಅನ್ನುವಂಥ ಗುರಿ ಇದೆ ನಮ್ಮದು. 1,30,000 ಈಗಾಗಲೇ 1,08,000-9,000 ರೈತರನ್ನು ಮುಟ್ಟಿದ್ವಿ ನಾವು. ಇನ್ನೂ 1,30,000 ಸೇರಿ ಒಂದು 20,000 ರೈತರನ್ನು ಹೆಚ್ಚು ಮುಟ್ಟಬೇಕು. 1,300 ಕೋಟಿ ದಾಟಬೇಕು ನಾವು ಬೆಳೆ ಸಾಲ ಅಂಥೇಳಿ ಒಂದು ತೀರ್ಮಾನವನ್ನು ಆಡಳಿತ ಮಂಡಳಿಯಲ್ಲಿ ಮಾಡಿದ್ದೀವಿ ನಾವು. ಇಷ್ಟು ಇನ್ನೂ ಭಾಳ ಈಗ ನಮ್ಮ ಸ್ವಸಹಾಯ ಗುಂಪುಗಳಿಗೆ ನಾವು ಹೆಚ್ಚು ಹಿಂದೆ ಒಂದು ಸ್ವಲ್ಪ ದಿವಸ ಹೊಸ ರಿಜಿಸ್ಟಾರ್ ಬಂದು ಒಂದು 8-10 ವರ್ಷದ ಹಿಂದೆ ಸ್ವಸಹಾಯ ಗುಂಪುಗಳಿಗೆ ಬನ್ನಿ, ಸ್ವಸಹಾಯ ಗುಂಪುಗಳಿಗೆ ಸಾಲ ಕೊಡೋದನ್ನು ಸೊಸೈಟಿಗಳ ಮೂಲಕ ನಿಲ್ಲಿಸಿದರು. ಮೂಲತಃ ನಮಗೆ ಸೊಸೈಟಿಗಳು ಸ್ಟ್ರೆಂಥನ್ ಆಗಬೇಕು, ನಮ್ಮ ಪ್ರೈಮರಿ ಅಗ್ರಿಕಲ್ಚರ್ ಸೊಸೈಟಿ ಸ್ಟ್ರೆಂಥನ್ ಆಗಬೇಕು. ಆವಾಗ ನಾವು ಬ್ರ್ಯಾಂಚ್ಗಳನ್ನು ಮಾಡುವಂಥದ್ದು ಅವಕಾಶ ಬೇಡ ಅಂತೇಳಿ ನಾವು ಮಾಡಿದ್ವಿ ನಾವು. ಆದರೆ ಒಂದಷ್ಟು ರಿಸ್ಟ್ರಿಕ್ಷನ್ ಮಾಡಿದ್ರು. ಈಗ ಮತ್ತೆ ಕೇಂದ್ರ ಸರ್ಕಾರದವರು ಸಹಾಯ ಮಾಡಿದ್ದಾರೆ. ನಬಾರ್ಡ್ ರಿಸರ್ವ್ ಬ್ಯಾಂಕ್ ಕೂಡ ನಮ್ಮ ಸೊಸೈಟಿಗಳಲ್ಲಿ PSCSಗಳಲ್ಲಿ ಸ್ವಸಹಾಯ ಗುಂಪುಗಳನ್ನು ಅಲ್ಲೇ ವ್ಯವಹಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಡುವಂಥ, ಅಂದರೆ ಯಾರು ಕೃಷಿ ಕಾರ್ಮಿಕರಿದ್ದಾರೆ, ರೈತರು ಅಲ್ಲದವರು, ಅವರಿಗೂ ಕೂಡ ಇದು ಅಷ್ಟು ತಲುಪಬೇಕು. ಇದು ಈ ವರ್ಷ ಅವರಿಗೆ ಹೆಚ್ಚುವರಿಯಾಗಿ ಒಂದು 100 ಕೋಟಿ ಕೊಡಬೇಕು. ಈ 140 ಕೋಟಿಯ ಜೊತೆಗೆ ಒಂದು 100 ಕೋಟಿ ಹೆಚ್ಚುವರಿಯಾಗಿ ಕೊಡಬೇಕು ಅನ್ನುವಂಥ ನಿರ್ಧಾರ ಕೂಡ ನಾವು ಮಾಡಿದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.